ಕ್ರೌಡು. ಸೊ ಕ್ರೌಡ್ ಸಿಕ್ಕಾಪಟ್ಟೆ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈ ಬಿಗ್ ಬಾಸ್ ಅಲ್ಲಿ ಬರೋ ಗೇಮ್ಸ್ ನೋಡ್ದಂಗೆ ಅನಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಬಿಡಿಸಿದ್ದಾರೆ ಅಂದ್ರೆ ಎಷ್ಟು ಎಕ್ಸಾಕ್ಟ್ ಇದೆ ಅಂದ್ರೆ. ಗೋಲ್ ಕಟಿಂಗ್ ಅಂದ್ರೆ ಏನು? ಎಷ್ಟಲ್ಲಿ ಯಾರಿಗೋ ಗುದ್ದು ಬಿಡ್ತೀನಿ ಅಂತ ತುಂಬಾ ಒಂಥರ ಭಯ ಇದೆ, ಎಕ್ಸೈಟ್ಮೆಂಟ್ ಇದೆ. ಸೊ ನನ್ನ ಕಷ್ಟನ ಕೇಳೋಕ್ಕಾಗದೆ ನನ್ನ ತಮ್ಮ ಹೋಗಿ ಮತ್ತೆ ಕಾಯಿನ್ಸ್ ತಂದಿದ್ದಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಗಲೇ ನೋಡ್ಕೊಂಡು ಬಂದಿದ್ದೀರಾ ಏನೇನಾಗಿದೆ ಅಂತ. ಎಸ್, ದಿಸ್ ಈಸ್ ಅ ಡೈಲಿ ವ್ಲಾಗ್. ಸೊ ಇವಾಗ ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ, ರೆಡಿಯಾಗಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ. ಸೊ ಅಲ್ಲಿಗೆಲ್ಲ ರಿಲೇಟಿವ್ಸ್ ಬರ್ತಾ ಇದ್ದಾರೆ. ಸೊ ಅದಾದಮೇಲೆ ಅಜ್ಜಿ ಮನೆಗೆ ಹೋಗ್ಬೋದೇನೋ, ಮೇ ಬಿ, ಡೋಂಟ್ ನೋ. ಸೊ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗೋಣ. ಟೈಮ್ ಆಗಲೇ 10:30 ಆಗೋಗಿದೆ. ನಾವು ನೆನ್ನೆ ನೈಟ್ ಮಲ್ಗೋಬೇಕಾದ್ರೆ ಅಂದ್ಕೊಂಡ್ವಿ ಲೈಕ್ 10:30 ಮನೆ ಬಿಡೋಣ ಅಂತ. ಸೊ 10:30, ಬಟ್ ಸ್ಟಿಲ್ ಇನ್ನೂ ರೆಡಿ ಕೂಡ ಆಗಿಲ್ಲ. ನೀವು ಬೇಕಾದ್ರೆ ಅಲ್ಲಿದೆ ಕ್ಲಾಕ್ ಚೆಕ್ ಮಾಡ್ಬೋದು, ಕಾಣಿಸಲ್ವೇನೋ, ಸಾರಿ. ಯಾ 10:30 ಆಗಿದೆ. ಅಟ್ಲೀಸ್ಟ್ 11:30 ಟ್ರೈ ಮಾಡೋಣ ಬಿಡೋಕ್ಕೆ. ಯಾ, ಲೆಟ್ಸ್ ಗೋ. ಸೊ ಈಗ ಸ್ನಾನ ಮಾಡ್ಕೊಂಡು ಬಂದಾಗಿದೆ, ಕ್ವಿಕ್ಕಾಗಿ ರೆಡಿ ಆಗೋಣ. ಐ ಆಮ್ ಗೋನ ಶೋ ದ ಔಟ್ಫಿಟ್ ವಿಚ್ ಐ ಆಮ್ ಗೋನ ವೇರ್. ಸೊ ನಾನು ಇವತ್ತು ವೇರ್ ಮಾಡ್ತೋ ಔಟ್ಫಿಟ್ ಇದಕ್ಕೆ ಪ್ಲಾಜಾ ಟೈಪಲ್ಲಿ ಪ್ಯಾಂಟ್ ಬಂದಿದೆ, ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಸೊ ವೈಟ್ ಕಲರ್ ವೇರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಾವು ಹೋಗ್ತಾ ಇರೋದು ಆ್ಯಕ್ಚುಲಾಗಿ ನಾಮಕರಣ ಫಂಕ್ಷನ್ಗೆ. ಸೊ ಸಿಂಪಲ್ಲಾಗಿರೋಣ ಅಂತ ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಈಗ ರೆಡಿಯಾಗಿ ಆಗಿದೆ, ನೀವು ನೋಡ್ತಿರ್ಬೋದು ಎಷ್ಟು ಪ್ರಿಟಿಯಾಗಿ ಕಾಣ್ತಾ ಇದ್ದೀನಿ ಅಂತ. ಆ್ಯಂಡ್ ದ ಔಟ್ಫಿಟ್ ಲುಕ್ಸ್ ಲೈಕ್ ದಿಸ್. ಸೊ ಬನ್ನಿ, ಇವಾಗ ಫಂಕ್ಷನ್ ಹೊರಡೋ ಟೈಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಫಂಕ್ಷನಲ್ಲಿ ಇದ್ದೀವಿ. ನನ್ನ ವಾಯ್ಸ್ ಕೇಳೋದು ಕಮ್ಮಿ ಇರಬೇಕು ಬಿಕಾಸ್ ಸಿಕ್ಕಾಪಟ್ಟೆ ನಾಯ್ಸ್ ಇದೆ. ಲೆಟ್ಸ್ ಗೋ. ಸೊ ಹಿಯರ್ ವಿ ಆರ್ ಅಟ್ ದ ಫಂಕ್ಷನ್. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಸಿದ್ದಾರೆ ಅಂತ. ಸೊ ನಾವು ಬರೋದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ ಆ್ಯಕ್ಚುಲಾಗಿ. ನೀವು ನೋಡ್ಬೋದು ಇದೆ ಕ್ರೌಡು. ಸೊ ಕ್ರೌಡ್ ಸಿಕ್ಕಾಪಟ್ಟೆ ಇದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಗ ಬಂದಿದ್ದೀವಿ ಆ್ಯಕ್ಚುಲಾಗಿ. ಸೊ ಟೈಮ್ ಇವಾಗಲೇ 2 o'clock. ಇಷ್ಟು ಬೇಗ 2ಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯೂ ಅಲ್ಲಿ ಇದ್ದಾರೆ ಜನ ಎಲ್ಲೂ. ನೆಕ್ಸ್ಟ್ ನಾವು ಹೋಗೋಕ್ಕೆ ಆಚೆ ನೀವು ನೋಡ್ಬೋದು ಗೇಮ್ಸ್ ಎಲ್ಲ ಇದೆ ಆ ಕಡೆ ಮತ್ತು ಈ ಕಡೆ. ಸೊ ನನ್ನ ತಮ್ಮಂಗೆ ರೇಗಿಸ್ತಾ ಇದ್ದೀನಿ, ಎಷ್ಟು ಲೇಟಾಗಿ ಬಂದಿದ್ಯಾ, ಎಲ್ಲ ಮುಚ್ಕೊಂಡು ಹೋಗೋ ಟೈಮಲ್ಲಿ ಬಂದಿದ್ಯಾ ಅಂತ. ಸೊ ಈ ಥರ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಆಮೇಲೆ ಬಂದು ಪೇಂಟಿಂಗ್ ಮಾಡಿಸ್ಕೊಳ್ಳೋಣ. ಸೊ ಈಗ ಊಟಕ್ಕೆ ಬಂದಿದ್ದೀವಿ. ಸೊ ಈಗ ಊಟ ಆಯಿತು. ನನಗೂ ಇಲ್ಲಿರೋ ಗೇಮ್ಸ್ ಎಲ್ಲ ಆಡ್ಬೇಕನ್ನಿಸ್ತದೆ. ಬನ್ನಿ ಗೇಮ್ ತೋರಿಸ್ತೀನಿ ನೋಡಿ. ಈ ಗೇಮ್ಗಿಂತ ನನಗೆ ಆ ಗೇಮ್ ಆಡ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ದೇರ್ ಇಸ್ ಬೌನ್ಸಿಂಗ್ ಗೇಮ್, ಆ್ಯಂಡ್ ಇದು ಯಾವುದೋ ಒಂದು ಗೇಮ್ ಇದೆ, ಇಲ್ಲಿ ಬಾಟಲ್ ರಿಂಗ್ ಟಾಸ್ ಗೇಮ್ ಇದೆ. ನನಗೂ ಆಡ್ಬೇಕನ್ನಿಸ್ತಾ ಇದೆ. ಅದನ್ನು ಕೇಳೋಣ, ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಬಿಟ್ಟಿಲ್ಲ ಆಡೋಕೆ, ನನ್ನ ತಮ್ಮ ಆಡ್ತಾ ಇದ್ದಾನೆ. ಜಾರ್ಕೊಂಡು ಬಾರೋ. ಅಮ್ಮ ಈಗ ಏನು ಮಾಡ್ತಾ ಇದ್ದ, ನಾನು ಬಂದೆ ಆಡೋಣ ಅಂತ. ಬನ್ನಿ, ಲೆಟ್ಸ್ ಟ್ರೈ. ಈ ಬಿಗ್ ಬಾಸಲ್ಲಿ ಬರೋ ಗೇಮ್ಸ್ ನೋಡ್ದಂಗೆ ಅನಿಸ್ತಾ ಇದೆ. ಕಪ್ ಆಡ್ತಾ ಇದ್ದಾರೆ ಗೇಮು. ನಮ್ಮಮ್ಮ ನೋಡಿ ಬಿಸಿಲಂತ ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಫಂಕ್ಷನ್ ಆಗಿದೆ, ಎಲ್ಲ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ಫಂಕ್ಷನ್ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಬಂದಿದ್ದೀವಿ. ಎಲ್ಲ ಇಲ್ಲೇ ಕೂತಿದ್ದಾರೆ, ಎಲ್ಲ ಊಟ ಮಾಡಿಬಿಟ್ಟು ಹೆಂಗ್ ಮಲಗಿದ್ದಾರೆ ನೋಡಿ. ಸೊ ಹಾಕ್ತೀನಿ, ನಿನ್ನೆ ಫಸ್ಟ್ ಹಾಕೋದು. ಸೊ ಇವನ ಹೆಸರು ವಿನಯ್ ಅಂತ. ವಿನಯ್ ಅಷ್ಟೇ, ಇವನ ಹೆಸರು ದರ್ಶನ್ ಅಂತ. ಗೌಡ್ರು ಆಧಾರ್ ಕಾರ್ಡ್ ಎಲ್ಲ ಏನಾಯ್ತೋ ವಿನಯ್ SR ಅಷ್ಟೇ ಇರೋದು. ಸೊ ನಮ್ಮ ಅಣ್ಣ ಇಲ್ಲಿ ಪಕ್ಕದಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದಾನೆ. ಎಲ್ಲರೂ ಇವಾಗ ಜಸ್ಟ್ ಬಂದಿದ್ದಾರೆ, ರೆಸ್ಟ್ ಮಾಡೋಣ. ಮಧ್ಯಾಹ್ನ ಟೈಮ್ ಇವಾಗ ಒಂದು 3:30 ಆಗಿರಬೇಕು, ಮೇ ಬಿ, ಗೊತ್ತಿಲ್ಲ ಎಷ್ಟು ಟೈಮು. 3:30 ಆಗಿದೆ.
ಅಷ್ಟು ಗೈಸ್. ಕಲೆಕ್ಷನ್ ನೋಡಿದ್ರೆ ಶಾಕ್ ಆಗಿ ಹೋಗ್ತೀರಾ. ಬಟ್ಲುಗಳ ಮೇಲೆ ಬಟ್ಲು, ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿ. ಎಷ್ಟು ಜನ ಇದಾರೆ ನಮ್ಮ ಮನೇಲಿ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನನ್ನ ತಂಗಿ ಪೇಂಟಿಂಗ್ ಮಾಡ್ಸೋಕ್ಕೆ ಅಂತ ಲೇಟಾಗಿ ಬಂದರು. ಇವಾಗ ಜಸ್ಟ್ ಎಂಟ್ರಿ ಆಗಿದ್ದಾರೆ. ಪೇಂಟಿಂಗ್ ನೋಡೋಣ ಬನ್ನಿ. ತೋರಿಸು. ಇರು ಹಿಂಗಲ್ಲ, ಹಿಂಗೆ ಪಕ್ಕದಲ್ಲಿ ಇರಬೇಕು. ಎಕ್ಸಾಕ್ಟಾಗಿ ಬಿಡಿಸಿದ್ದಾರೆ ಅಂದರೆ ಎಷ್ಟು ಎಕ್ಸಾಕ್ಟ್ ಇದೆ ಅಂದರೆ 100%ಗೆ 101% ಎಕ್ಸಾಕ್ಟ್ ಇದೆ ಫೋಟೋ. ಸಾಕಾದೈತೆ ಬಿಡು. ಸೊ ನಾನು ಪೇಂಟಿಂಗ್ ಮಾಡಿಸ್ದಂಗೆ ಎದ್ದು ಬಂದಿದ್ದು ಒಳ್ಳೆ ಕೆಲಸ ಮಾಡಿದೆ ಅನಿಸ್ತಾ. ಸೂಪರ್ ಆಗಿದೆ ಚಿಂತು, ಕಂಗ್ರ್ಯಾಚುಲೇಷನ್ಸ್. ಯಾ ಫ್ರೇಮ್ ಹಾಕ್ಸಿ ಇಟ್ಕೋ ಚಿಂತು. ನಿಂದಲೇ ಮಾಡಿಸಿಲ್ಲ, ಬಚಾವಾಗ್ಬಿಟ್ಟಿದ್ದಾಳೆ. ಭಾನುವಾರ ಫಂಕ್ಷನ್ ಮುಗಿಸ್ಕೊಂಡು ಬಂದು ಬರೀತಾ ಇದ್ದಾರೆ. ನೀವು ನೋಡಿ, ಇವನು ಹೆಲ್ಪ್ ಮಾಡ್ಬೇಕು ಅನ್ಸ್ತಿಲ್ಲ ಅವ್ರಿಗೆ. ಏನು ಬರ್ಕೊಡ್ಬೇಕಾ ನಿನಗೆ? ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಸೊ ನಾವು ಇದೇ ಥರ ಪಾಪ ಭಾನುವಾರ ಎಲ್ಲ ಬರ್ದೇ ಬಂದಿರೋದು. ಪಾಪ ಇಬ್ಬರು ಕೂಡ ಬರಿತಾ ಇದ್ದಾರೆ. ಒಬ್ಬರು 10th ಓದ್ತಾ ಇದ್ದಾರೆ, ಇನ್ನೊಬ್ರು 9th ಇದ್ದಾರೆ ಇವಾಗ. ಅದು ಬಿಡಿ, ಪಾಪ ಫಸ್ಟ್ ಸ್ಟ್ಯಾಂಡರ್ಡಲ್ಲಿರೋರು ಬರಿತಾ ಇದ್ದಾರಲ್ಲ. ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿರೋರು ಬರಿತಾ ಇದ್ದಾರೆ. ಅದೇ ಬೇಜಾರಾಗ್ತಿರೋದು. ನಾವು ಈ ಥರ ಮುಂಚೆ ಮ್ಯಾಥ್ಸ್ ಪ್ರಾಬ್ಲಮ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಚಿಕ್ಕ ಕ್ಯಾಲ್ಕುಲೇಷನ್ಸ್ಗೂ ಕ್ಯಾಲ್ಕುಲೇಟರ್ ತೆಗಿಯೋ ಥರ ಆಗ್ಬಿಟ್ಟಿದ್ದೀವಿ. ಇದೆಲ್ಲ ಏನಕ್ಕೆ ಕಲ್ತ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಬ್ರು ನೋಡಿದ್ರೆ ಅದು ನಾಸ್ಟಾಲಜಿಯಾ ಬರ್ತಾಯಿದೆ. ಅಲ್ಲೊಬ್ರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಆ ಕಡೆ ಈ ಕಡೆ ಎಲ್ಲ ಬಾಕ್ಸ್ ಹಾಕಿ ಕಲರ್ ಪೆನ್ಸಿಲಲ್ಲಿ ಬರೆದು ನೋಡಿ. ಈ ಥರ ಎಷ್ಟು ಕೊಡಿಲಿ ಒಂದು ನೋಡಿ, ಈ ಥರ ಎಲ್ಲ ಮಾಡಿ ಹೌದೇನೆ. ಅವಳೇ ಮಾಡಿರೋದಂತೆ. ಡ್ರಾಯಿಂಗೇ ಬರಲ್ಲ. ಆಯ್ತಾಯ್ತು ಸುಮ್ಮನೆ ನೋಡಿ. ಈ ಥರ ಎಲ್ಲ ನಮಗೂ ಟಾರ್ಚರ್ ಕೊಡ್ತಾ ಇದ್ರ. ಈ ಥರ ಡ್ರಾ ಮಾಡಿ ಚೆನ್ನಾಗಿ ಮಾಡಿ ಅಂತ ಎಲ್ಲ. ಬೈಲಿ ಹುಷಾರಿಲ್ಲ ನೋಡೋಣ. ಆ್ಯಕ್ಟಿಂಗ್ ಗೈಸ್ ಬರಿಬೇಕು ಅಂತ. ಸೊ ಕರೆಂಟ್ಲಿ ನಾವಿವಾಗ ಗೋ ಕಾರ್ಟಿಂಗ್ ಹೊರಟಿದ್ದೀವಿ ಎಲ್ಲರೂ, ಕಸಿನ್ಸ್ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮನ ಕರ್ಕೊಂಡು. ಎಲ್ಲಿ ಅಂತ ಅಂದರೆ ಯಲಾಂಕ ಹತ್ರ ಗೋ ಕಾರ್ಟಿಂಗ್. ಐ ಡೋಂಟ್ ನೋ ಯಾವುದು ಪ್ರಾಪರ್ ಜಾಗ ಅಂತ. ಸೊ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಸೊ ನೀವು ನೋಡ್ಬೋದು ಕಸಿನ್ಸ್ ಎಲ್ಲ ರೆಡಿ ಇದ್ದಾರೆ. ಜಸ್ಟ್ ಹೋಗೋದಷ್ಟೇ ಬಾಕಿ. ಟೈಮ್ ಇವಾಗ 6:30 ಆಗೋಗಿದೆ. ಬೇಗ ಹೋಗಿ ಬೇಗ ರಿಟರ್ನ್ ಬರೋಣ. ನನ್ನ ತಮ್ಮ ಒಂದು ಹೊಸ ಕೀ ಚೈನ್ ತೊಗೊಂಡಿದ್ದಾನೆ. ಇಟ್ ಇಸ್ ಸೋ ಕ್ಯೂಟ್ ಆ್ಯಕ್ಚುಲಿ. ಅದೇನು ಫಂಕ್ಷನ್ ಮಾಡೋದು ತೋರಿಸ್ತೀವಿ ನೋಡಿ ಈಗ. ಮಾಡು. ಹಲೋ ಎವ್ರಿ ಒನ್. ಸ್ಟಾಪ್ ಮಾಡು. ಈ ಥರ ಕೀ ಚೈನ್ಸ್ ಎಲ್ಲ ಬಂದಿದೆ. ಯಾರ್ದು? ಜೀವನ್ದಂತೆ ಅದು. ಇವಾಗ ಎಲ್ಲಿಗೆ ಹೋಗ್ತಿದೀವಿ ನಾವು? ಯಾರ್ದು ಬಡ್ಡೆ? ನಂದೇ ಬಡ್ಡೆ. ಗೋ ಕಾರ್ಟಿಂಗ್ ಅಂದ್ರೇನು? ಒಂದೇ ಒಂದು ವಾಸ ರಿಯಲ್ ಕಾರ್ ಕೊಡ್ತಾರೆ. ಅದು ನೋಡಿ, ರಿಯಲ್ ಕಾರ್ ಕೊಡ್ತಾರಾ? ಇನ್ನೇನು ಹಿಂಗೆ ಬೊಲೆನೋ ಒಂದು ಕೊಡ್ತಾರೆ, ಆಮೇಲೆ ಕೊಡ್ತಾರೆ. ಸಿಕ್ಕಿದ್ದು ಬರ್ತೈತಲ್ಲ, ಸಿಕ್ಕಿದ್ದು ಇದು ರೇಸಿಂಗ್ ಕಾರ್ ಬರ್ತದಲ್ಲ, ಅದು ಕೊಡ್ತಾರಾ? ನೀವು ಚಿಕ್ಕ ಮಕ್ಳನ್ನ ಬಿಡಲ್ವಲ್ಲ ಆಡಕ್ಕೆ? ಏನ್ ಮಾಡ್ತೀರಾ ನೀವಿಬ್ರು ಮತ್ತೆ ಬಂದು? ಇನ್ನೊಂದು ಈ ತರದೇ ಇನ್ನೊಂದು ಎಸ್ಲೇಟರ್ ಕೊಡೋದು, ಕುತ್ಕೊಂಡು ಆಡೋದು, ಟಿವಿ ತರ ಇರ್ತಿದ್ದೆ. ಅದಿರಲ್ಲ, ಅದು ಟಿವಿ ತರದ್ದು. ಇಲ್ಲ ಅಂದ್ರೆ ಬೇರೆ ಗೇಮ್ಸ್ ಯಾವ್ದಾದ್ರು ಇದೆ ಅದು ಆಡ್ತೀವಿ ನಾವು. ಆಯ್ತು. ಇವಾಗ ನಮ್ಮ ಮಮ್ಮಿನ ಕೇಳೋಣ ಗೋ ಕಾರ್ಟಿಂಗ್ ಅಂದ್ರೆ ಏನು ಅಂತ. ಅಮ್ಮ, ಗೋ ಕಾರ್ಟಿಂಗ್ ಅಂದ್ರೆ ಏನಮ್ಮ? ಗೋ ಕಾರ್ಟಿಂಗ್ ಅಂದ್ರೆ ಕೇಳಿಲ್ಲ, ಸುಮ್ನಿರೋ, ಅವ್ರಿಬ್ರು ಹೇಳ್ತಾರೆ. ನನಗಂತ ಏನು ಗೊತ್ತಿಲ್ಲ. ಏನಕ್ಕ ಗೋ ಕಾರ್ಟಿಂಗ್ ಅಂದ್ರೆ? ಜೀಪ್ ತರ ಇರ್ತದೆ, ಓಡ್ಸೋದಿರ್ಬೋದು. ಇರೋ ಚಿಂತು ದೇವಿನ ಕೇಳೋಣ. ಹೌ ಎಕ್ಸೈಟೆಡ್ ಯು ಪೀಪಲ್ ಆರ್? ಐ ಆಮ್ ನಾಟ್ ಎಕ್ಸೈಟೆಡ್. ಎಕ್ಸೈಟೆಡ್ ಇಲ್ಲ ಅಂತ ಇಳಿಸ್ರೋ ಕಾರಿಂದ. ಐ ಆಮ್ ಎಕ್ಸೈಟೆಡ್ ಟು ಪೋಸ್ಟ್ a story. more than driving. ಸೊ ಗೈಸ್, ಇವಾಗ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ನಮ್ಮಮ್ಮ, ಇವರಿಬ್ರು ನನ್ನ ಕಸಿನ್ಸ್. ಒಬ್ಬಳು ನೋಡಿರ್ತೀರಾ ಮೋಹಿತಾ ಅಂತ, ಇನ್ನೊಬ್ಳು ಅವಳ ಹೆಸರು ಧನುಶ್ರೀ. ನಾವು ಮನೇಲಿ ದೇವಿ ಅಂತ ಕರಿತೀವಿ ಅಷ್ಟೇ ಗೈಸ್. ನನ್ನ ತಮ್ಮ ನೋಡಿ ಹೋಗಾಗಲೇ ಕುತ್ಕೊಂಡು ಬಿಟ್ಟಿದ್ದೇನೆ. ಸೊ ಈಗ ನನ್ನ ತಂಗಿ ಫಿಲ್ ಮಾಡ್ತಾ ಇದ್ದಾಳೆ ಡೀಟೇಲ್ಸ್ ಎಲ್ಲ. ನಮ್ಮದೆಲ್ಲ ಆಯಿತು ಫಿಲ್ ಮಾಡಿದ್ದು. ಸೊ ಎವ್ರಿ ಪರ್ಸನ್ ಇಮೇಲ್ ID ಅದೆಲ್ಲ ಹಾಕಬೇಕು.
ಸೊ ಎವ್ರಿ ಪರ್ಸನ್ ಇಮೇಲ್ ಐ ಡಿ ಎಲ್ಲ ಹಾಕಬೇಕು ವಿತ್ ಸಿಗ್ನೇಚರ್. ಅವಳ ಸಿಗ್ನೇಚರ್ನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ಫೋರ್ಜರಿ ಮಾಡಿದ್ದಾರೆ. ನೋಡಿ ಇಲ್ಲಿವರೆಗೂ ಬಂದು ಇವಳು ಆಡಲ್ಲ ಅಂತ ಇದ್ದಾಳೆ ಗೋಕಾಟಿನ. ಇವನ್ ನಮ್ಮ ಅಕ್ಕ ನಮ್ಮಮ್ಮ ಇಬ್ರು ಆಡಲ್ಲ ಅಂತ ಇದ್ದಾರೆ. ಸೊ ನಮ್ಮ ಅಣ್ಣ ಫುಲ್ಲು ಜೋಶ್ ತುಂಬಿಸಿ ಆಡು ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ನೋಡೋಣ ಆಡ್ತಾರಾ ಇಲ್ವಾ ಅಂತ. ಸೊ ಈಗ ಹೇಳ್ದಂಗೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಆಡ್ತಾ ಇಲ್ಲ. ಸೊ ನಮ್ಮ ಅಣ್ಣ ಫೋರ್ಸ್ ಮಾಡ್ತಾ ಇದ್ದಾನೆ ಆಡು ಅಂತ. ಸೊ ಇವಾಗ 3 ಮೆಂಬರ್ಸ್ ಆಡ್ತಾ ಇಲ್ಲ. ಸೊ ನೋಡೋಣ ಲಾಸ್ಟಲ್ಲಿ ಎಷ್ಟು ಜನ ಆಡ್ತೀವಿ ಅಂತ. ಸೊ ಆಗಲೇ ಪೇಮೆಂಟ್ ಆಗಿದೆ 5 ಜನಕ್ಕೆ. ಸೊ ನೋಡೋಣ. ಓಕೆ ಶಾಂತಮ್ನವ್ರೆ, ಇವಾಗ ಗೋ ಕಾರ್ಟಿಂಗ್ ನೋಡಿ ಏನು ಅನ್ನಿಸ್ತಾ ಇದೆ? ಕಾರ್ ಓಡಿಸ್ಬೇಕು ಅಂತ ಅನ್ನಿಸ್ತಿದ್ಯಾ? ಮತ್ತೆ ನೀವು ಆಡಲ್ಲ ಅಂತ ಇದ್ದೀರಾ? ಅದಕ್ಕೆ ಇವಾಗ ಆಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಗ್ರೇಟ್ ಪ್ರೋಗ್ರೆಸ್, ಆ್ಯಕ್ಚುಲಾಗಿ ಗ್ರೇಟ್ ಪ್ರೋಗ್ರೆಸ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕೋರ್ಟ್ ಆ್ಯಕ್ಚುಲಾಗಿ ತುಂಬ ಲಾಂಗ್ ಕೋರ್ಟ್ ಇದೆ. 7 ಲ್ಯಾಪ್ಸ್ ಕೊಡ್ತಾರೆ. ಸೊ ಪರ್ ಪರ್ಸನ್ 500 rupees ಪೇ ಮಾಡ್ತಾ ಇದ್ದೀವಿ. ಸೊ ಈಗ ತಲೆಗೆ ಈ ಥರದ್ದು ಕೊಡ್ತಾ ಇದ್ದಾರೆ, ಹೆಲ್ಮೆಟ್ ಎಲ್ಲ ಹಾಕೊಳ್ಳೋಕ್ಕೆ ಇನ್ ಕೇಸ್ ಯೂಸ್ ಆಗಿರುತ್ತಲ್ಲ ಅಂತ. ಆ್ಯಕ್ಚುಲಿ ಬೆಸ್ಟು, ಬಿಕಾಸ್ ಬೇರೆಯವ್ರು ಯೂಸ್ ಮಾಡೋ ಹೆಲ್ಮೆಟ್ ನಾವು ಹಂಗೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ನನಗೂ ಕೊಟ್ಟಿದ್ದಾರೆ, ಹಾಕ್ಕೊಳ್ಬೇಕು ನೆಕ್ಸ್ಟು. ಸೊ ಬನ್ನಿ ಎಲ್ಲರದು ಎಕ್ಸ್ಪೀರಿಯನ್ಸ್ ಕೇಳೋಣ. ಏನು ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಕೇಳೋಣ, ಏನು ಅನ್ನಿಸ್ತಾ ಇದೆ ಅಂತ ಕೇಳೋಣ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಮೋಹಿತಾ. ಹೆಂಗೆ ಅನಿಸ್ತಾ ಇದೆ ಮೋಹಿತಾ? ನನಗೆ ತುಂಬ ಎಕ್ಸೈಟ್ಮೆಂಟ್ ತುಂಬ ಅಂದರೆ ತುಂಬ ಇದೆ. ಬಟ್ ಒಂದು ಸ್ಕೇಟ್ ಫೀಲಿಂಗ್ ಇದೆ, ಎಷ್ಟಲ್ಲಿ ಯಾರಿಗೂ ಬಿಡ್ತೀನಿ ಅಂತ. ತುಂಬ ಒಂಥರ ಭಯ ಇದೆ, ಎಕ್ಸೈಟ್ಮೆಂಟ್ ಇದೆ. ಸೊ ಐ ಕ್ಯಾನ್ ಟೆಲ್ ಇಟ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಸೊ ಎಕ್ಸ್ಪೀರಿಯನ್ಸ್ ಆದಮೇಲೂ ಕೇಳೋಣ ಹೆಂಗೆ ಅನಿಸ್ತದೆ ಅಂತ. ಸೊ ಫಸ್ಟ್ ಇವ್ರನ್ನ ಕೇಳೋಣ, ಕ್ಯಾನ್ಸಲ್ ಆಗಿರೋ ವ್ಯಕ್ತಿನ ಏನಕ್ಕೆ ಕ್ಯಾನ್ಸಲ್ ಆದರು ಅಂತ ಕೇಳೋಣ. ದೇವಿ ಅವರೇ, ಯಾಕೆ ಕ್ಯಾನ್ಸಲ್ ಆದ್ರಿ ಅಂತ ಹೇಳಿ. ಯಾಕಂದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ ಆಡೋಕ್ಕೆ, ಯಾರನ್ನ ಬಂದು ಗುದ್ಬಿಟ್ರೆ ಅಂತ. ನನಗೂ ಭಯ ಇದೆ, ನಾನು ಗುದ್ದಿದ್ರೆ ಅಂತ ಭಯ ಇದೆ. ಆದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ? ಅದರಲ್ಲೂ ಲೈಫಲ್ಲಿ ಒಂದ್ಸಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಂದ್ಸಲ ನನ್ನ ಕಸಿನ್ ಕರ್ಕೊಂಡ್ಬಂದ್ರೆ ನಾನು ಹೋಗ್ತೀನಿ. ಶೀಸ್ ಟು ಸ್ಕೇರ್ಡ್. ಸೊ ಗೈಸ್, ಇವಾಗ ನಮ್ಮ ಅಮ್ಮ ಕೂಡ ಓಡಿಸ್ತಾ ಇದ್ದಾರೆ. ಅದು ಸಿಂಗಲ್ ಆಗಿ ಓಡಿಸ್ತಾ ಇದ್ದಾರೆ. ನಾನೆಲ್ಲೋ ನಮ್ಮ ಅಣ್ಣನ ಜೊತೆ ಡಬಲಲ್ಲಿ ಓಡಿಸ್ತಾರೆ ಅನ್ಕೊಂಡೆ, ಬಟ್ ನಮ್ಮ ಅಮ್ಮ ಸಿಂಗಲ್ ಆಗಿ ಓಡಿಸ್ತಾ ಇದ್ದಾರೆ. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಅಮ್ಮ, ಇವಾಗ ಹೋಗ್ತಾ ಇದೆಯಲ್ಲ ಗೋ ಕಟಿಂಗ್ ಆಡೋಕ್ಕೆ, ಏನು ಅನ್ನಿಸ್ತಾ ಇದೆ? ಹೆಂಗಿರುತ್ತೆ ಅನ್ನಿಸ್ತಾ ಇದೆ? ಭಯ ಆಗ್ತಾ ಇದೆ, ನೋಡ್ಬೇಕು ಹೆಂಗಿರುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಹೇಳ್ತೀನಿ ಹೆಂಗಾಗುತ್ತೆ ಅಂತ. ಸರಿ, ಇವಾಗ ಏನು ಅನ್ನಿಸ್ತಾ ಇದೆ ನಿಂಗೆ? ಈಸಿ ಇರುತ್ತೆ ಅನ್ಸುತ್ತಾ? ಓಕೆನಾ? ಈಸಿ ಇರ್ಬೋದು ಬೈಕ್ ಓಡಿಸೋದಕ್ಕೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮಗ ಏನೋ ಹೇಳ್ತವನೆ, ಅಮ್ಮ ಎಕ್ಸ್ಲೇಟರ್ ಕೊಡ್ಕೊಂಡು ಹೊರಟು ಅಂತ ಹೋಗೋಣ ಅಂತಿದ್ದೀನಿ. ಓಕೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಮೇಲೆ ಕೇಳೋಣ. ಸೊ ನಮ್ನ ಇಲ್ಲಿ ಕರ್ಕೊಂಡು ಬಂದಿರೋರು ದರ್ಶನ್ ಅವರು. ಅವ್ರನ್ನ ಕೇಳೋಣ ಏನು ಅನಿಸ್ತದೆ. ಅವ್ರು ಬೇಜಾನ್ಸಲ್ಲಿ ಬಂದಿರ್ತಾರೆ ಇಂಥ ಜಾಗಕ್ಕೆಲ್ಲ. ಸೊ ನಾವೇ ಆ್ಯಕ್ಚುಲಾಗಿ ಬರಲ್ಲ, ಅವ್ರನ್ನ ಕೇಳೋಣ ಬನ್ನಿ. ಸೊ ದರ್ಶನ್ ಅವರೇ, ಏನು ಅನಿಸ್ತಾ ಇದೆ? ನಮ್ಗೇನು ಇದೇನು ಹೊಸದಲ್ಲ, ನಾವು ಆಡ್ತಾ ಇರ್ತೀರಿ. ಎಷ್ಟಲ್ಲಿ ಬಂದಿದ್ದೀರಾ? ಇದು ಇದೇನ ಆಡಿದ್ರೆ ಒಂದು 8th or 9th ಟೈಮ್. ನೋಡಿ 8th or 9th ಅಂತ. ನಂದು ಸೆಕೆಂಡ್ ಟೈಮ್ ಆ್ಯಕ್ಚುಲ್ ಆಗಿ ಬೇರೆ ಜಾಗದಲ್ಲಿ ಆಡಿದ್ದೆ. ಫಸ್ಟ್ ಟೈಮ್ ಏನು ಹೆಂಗಿದೆ ಅಂತ ಎಲ್ಲ ಕೇಳಂಗಿಲ್ಲ, ಎಕ್ಸೈಟ್ಮೆಂಟ್. ಫ್ಯಾಮಿಲಿ ಎಲ್ಲಾರನ್ನೂ ಕರ್ಕೊಂಡ್ ಬಂದಿದ್ದೀರಿ, ಮಜಾ ಇರುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್ ಕರ್ಕೊಂಬಂದಿದ್ದಕ್ಕೆ. ಓಕೆ, ಎಲ್ಲರ ಎಕ್ಸೈಟ್ಮೆಂಟು ಕೇಳಿದೆ. ನಂದು ಹೇಳ್ತೀನಿ ಫಸ್ಟು. ಸೊ ನಾನು ಮುಂಚೆ ಒಂದು ಬೆಂಗಳೂರಲ್ಲೇ ಆಡಿದ್ದೆ ಗೋ ಕಾರ್ಟಿಂಗ್. ಅದು ಚಿಕ್ಕದಿತ್ತು ಲ್ಯಾಪು. 5 ಲ್ಯಾಪ್ಸ್ ಏನೋ ಫಾರ್ 200 rupees. ಇದು 8 ಲ್ಯಾಪ್ಸ್ ಫಾರ್ 500 ಆಡ್ತಾ ಇರೋದು, ದೊಡ್ಡ ಲ್ಯಾಪು. ನೋಡೋಣ ಲೈಕ್ ಆ ಕಾರ್ ಡಿಫ್ರೆಂಟ್ ಇರುತ್ತೆ ಅಲ್ಲ, ಹೆಂಗಿರುತ್ತೆ ಅಂತ. ಅವಾಗ ಸಿಕ್ಕಾಪಟ್ಟೆ ಗುದ್ಕೊಂಡಿದ್ದೆ, ಹೋಗಿ ಟೈರ್ಗೆ ಗುದ್ಕೊತಾ ಇದ್ದೆ. ಇವಾಗ ನೋಡೋಣ ಹೆಂಗೆ ಆಡ್ತೀನಿ ಅಂತ. ಸೊ ನಂಗೆ ಹಿಂಗೆ ಹಾಕೊಂಡಿರೋದು ಏನು ಅನಿಸ್ತಾ ಇದೆ ಅಂದರೆ, ಒಳ್ಳೆ ಶಫ್ಗಳು ಹಾಕೊಳ್ಳಲ್ವ ಹಂಗೆ ಫೀಲ್ ಆಗ್ತಾ ಇದೆ ನನಗೆ ಅಷ್ಟೇ. ಈಗ ಸೊ ಇವಾಗ ನಾವು 4 ಜನ ಆಡಿ ಬಂದಿದ್ದೀವಿ. ನಮ್ಮಮ್ಮ ಹೋಗಿದ್ದಾರೆ ಆಡೋಕ್ಕೆ. ಬನ್ನಿ ತೋರಿಸ್ತೀನಿ. ಸೊ ನೋಡಿ, ನಮ್ಮಮ್ಮ ಇಲ್ಲಿದ್ದಾರೆ. ಎಂಟು ರೌಂಡ್ಗೆ 5 hour ಬಂದಲ್ಲ ಚಿಂತು. ಫಸ್ಟ್ ಬಿಗಿನರ್. ನಮ್ಮಮ್ಮ ಬಂದ್ರು. ನಮ್ಮಮ್ಮ ಬಂದ್ರು. ಹೆಂಗಿತ್ತಮ್ಮ? ಸೊ ಈಗ ಹೀಗೆ ಮಾಡ್ತಾ ಇದ್ದಾರೆ ನನ್ನ ತಮ್ಮ, ಇಬ್ರು ತಮ್ಮಂದಿರು. ಅವಾಗ್ಲಿಂದ ವೆಯ್ಟ್ ಮಾಡ್ತಾ ಇದ್ರಲ್ಲ ಪಾಪ ಗೋ ಕಾರ್ಟಿಂಗ್ ಆಡ್ದಂಗೆ.
ಸೊ ಇಲ್ಲೊಂದು ಗೇಮ್ ಇದೆ, ಇದು ನಾನು ಆಡೇ ಇಲ್ಲ ಆ್ಯಕ್ಚುಲಾಗಿ, ತುಂಬ ದಿನದಿಂದ ಆಸೆ ಇತ್ತು ಆಡಬೇಕಂತ. ಸೊ ಬನ್ನಿ, ನನ್ನ ತಮ್ಮ ಆಡ್ತಾ ಇದ್ದಾನೆ, ಎಷ್ಟು ಗಿಫ್ಟ್ಸ್ ತೆಗಿತಾನೆ ನೋಡೋಣ. ಸ್ಟಾರ್ಟ್ ಮಾಡಿ ನೋಡೋಣ ಅದೆಷ್ಟು ತೆಗಿತಾನೆ ಅಂತ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಲೈವಲ್ಲಿ ನೋಡ್ತಾ ಇರೋದು. ನಾನು ತುಂಬ ಆಸೆಯಿಂದ ಇದ್ದೆ. ನನ್ನ ತಂಗಿ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿ ಇನ್ನೂ ಕಾಯಿನ್ ಹಾಕಿದ ತಕ್ಷಣ ಇಲ್ಲಿರೋ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿಬಿಟ್ಟಿದ್ದಾಳೆ. ಸೊ ಅದೇನಾಯಿತು, ಫಸ್ಟಲ್ಲೇ ಲಾಕ್ ಆಯಿತು, ಹೋಯ್ತು. ನನ್ನ ಆಸೆ ಎಲ್ಲ ಹಾಳಾಗೋಯ್ತು. ಸೂಪರ್ ಚಿಂತು, ಸೂಪರ್. ಅವಾರ್ಡ್ ಕೊಡ್ಸೋಣ ನಿಂಗೊಂದು. ಸೊ ನನ್ನ ಕಷ್ಟನ ಕೇಳೋಕ್ಕಾಗದೆ ನನ್ನ ತಮ್ಮ ಹೋಗಿ ಮತ್ತೆ ಕಾಯಿನ್ಸ್ ತಂದಿದ್ದಾನೆ. ಬನ್ನಿ ಈ ಸಲ ಎಷ್ಟು ತೊಗೋತಾನೆ ನೋಡೋಣ. ಲಾಸ್ಟ್ ಟೈಮ್ ಅಂತ ಹಂಗಾಯಿತು. ಒಂದು ಕಾಯಿನ್ 350 rupees ಪಾಪ ಹೋಗಿ ತೊಗೊಂಡು ಬಂದಿದ್ದಾನೆ. ಇವಾಗ ನೋಡೋಣ ಬನ್ನಿ. ಸೊ ಪ್ಲೀಸ್ ಎಲ್ಲ ದೂರ ಇರಿ. ಹಾಂ ಹಾಕೋ, ಒಂದು ವೇಸ್ಟ್ ಆಗೋಯ್ತು. ಇದಕ್ಕೇನು ಸೆಕೆಂಡ್ಸ್ ಏನಾದರೂ ಇರುತ್ತಾ, ಮಿನಿಟ್ಸ್ ಅಂತ? ಸೊ ಈಗ ಗೇಮ್ ಆಡಿದ್ದಾಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 8:30 ಆಗಿರಬೇಕು. ಎಸ್, ಲೆಟ್ಸ್ ಗೋ. ಸೊ ಈಗ ಮನೆಗೆ ಬಂದಿದ್ದೀವಿ, ಊಟ ಮಾಡಿ ಮಲ್ಕೋಬೇಕು. ಸೊ ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.